ನಮಸ್ಕಾರ. ಜಗತ್ತಿನಲ್ಲಿ ಯಾವುದೂ ಶಾಶ್ವತವಲ್ಲ. ಇಂದು ನೀವು ಎತ್ತರದಲ್ಲಿದ್ದರೆ ನಾಳೆ ಕೆಳಕ್ಕೆ ಬೀಳಬಹುದು. ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ, ಕಾಲಃ ಪಚತಿ ಭೂತಾನಿ, ಅಂದರೆ ಕಾಲವು ಎಲ್ಲವನ್ನೂ ಜೀರ್ಣಿಸಿಕೊಳ್ಳುತ್ತದೆ. ಒಬ್ಬ ವ್ಯಕ್ತಿ ಎಷ್ಟೇ ಬಲಶಾಲಿಯಾಗಿರಲಿ, ಕಾಲಚಕ್ರ ತಿರುಗಿದಾಗ ಅವನ ಅಧಿಕಾರ, ಅಹಂಕಾರ ಎಲ್ಲವೂ ಮಣ್ಣುಪಾಲಾಗುತ್ತದೆ. ಇಂದು ನಾವು ಸಮಯದ ಮಹತ್ವ ಮತ್ತು ಕಾಲ ಬದಲಾದಾಗ ನಾವು ಹೇಗೆ ವರ್ತಿಸಬೇಕು ಎಂದು ಚಾಣಕ್ಯರ ನೀತಿಯಿಂದ ತಿಳಿಯೋಣ. 1. ಅಹಂಕಾರಕ್ಕೆ ಜಾಗವಿಲ್ಲ. ನೋ ರೂಮ್ ಫಾರ್ ಈಗೋ. ಚಾಣಕ್ಯರ ಮೊದಲ ಪಾಠ ಅನಿತ್ಯಾನಿ ಶರೀರಾಣಿ, ಅಂದರೆ ನಮ್ಮ ಶರೀರ ಮತ್ತು ಸಂಪತ್ತು ಅನಿತ್ಯ. ಸಮಯ ಚೆನ್ನಾಗಿದ್ದಾಗ ಜನರು ತಮ್ಮನ್ನು ತಾವು ದೇವರೆಂದು ಭಾವಿಸುತ್ತಾರೆ. ಆದರೆ ಕಾಲಚಕ್ರವು ತನ್ನ ದಿಕ್ಕನ್ನು ಬದಲಾಯಿಸಿದಾಗ ಅತಿ ದೊಡ್ಡ ಸಾಮ್ರಾಜ್ಯಗಳು ಧೂಳಿಪಟವಾಗುತ್ತವೆ. ಚಾಣಕ್ಯನ ಪ್ರಕಾರ ನೀವು ಅಧಿಕಾರದಲ್ಲಿದ್ದಾಗ ವಿನಯವಂತರಾಗಿರಿ, ಏಕೆಂದರೆ ಅದೇ ಕಾಲಚಕ್ರವು ನಿಮ್ಮನ್ನು ಮತ್ತೆ ನೆಲಕ್ಕೆ ತಳ್ಳಬಹುದು. ಸಮಯ ನೀಡಿದ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ, ಅಹಂಕಾರಕ್ಕೆ ಬಲಿಯಾಗಬೇಡಿ. ಕಷ್ಟಕಾಲದಲ್ಲಿ ಧೈರ್ಯ, ಕರೇಜ್ ಇನ್ ಹಾರ್ಡ್ ಟೈಮ್ಸ್. ಚಾಣಕ್ಯರು ಹೇಳುತ್ತಾರೆ, ಕಾಲಾಯ ತಸ್ಮೈ ನಮಃ. ಒಂದು ವೇಳೆ ನೀವೀಗ ಕಷ್ಟದಲ್ಲಿದ್ದರೆ ನೆನಪಿಡಿ, ಕಾಲಚಕ್ರವು ನಿಂತಿರುವುದಿಲ್ಲ. ರಾತ್ರಿಯ ನಂತರ ಹಗಲು ಬಂದೇ ಬರುತ್ತದೆ. ಕಷ್ಟದ ಸಮಯದಲ್ಲಿ ಧೈರ್ಯ ಕಳೆದುಕೊಳ್ಳುವುದು ಹೇಡಿತನ. ಚಾಣಕ್ಯರು ತಮಗೆ ಅವಮಾನವಾದಾಗ ಕುಗ್ಗಲಿಲ್ಲ, ಬದಲಿಗೆ ಕಾಲದ ಮೇಲೆ ನಂಬಿಕೆಯಿಟ್ಟು ಸರಿಯಾದ ಸಮಯಕ್ಕಾಗಿ ಕಾಯ್ದರು. ನಿಮ್ಮ ಸಂಕಷ್ಟವು ಶಾಶ್ವತವಲ್ಲ. ಸಮಯ ಬದಲಾದಾಗ ನಿಮ್ಮ ಅದೃಷ್ಟವೂ ಬದಲಾಗುತ್ತದೆ. ಸಮಯದ ಸದುಪಯೋಗ. ರೆಸ್ಪೆಕ್ಟ್ ದ ವ್ಯಾಲ್ಯೂ ಆಫ್ ಟೈಮ್. ಚಾಣಕ್ಯನ ಪ್ರಕಾರ ಕಳೆದುಹೋದ ಸಮಯವನ್ನು ಕೋಟಿ ರೂಪಾಯಿ ನೀಡಿದರೂ ಮರಳಿ ಪಡೆಯಲು ಸಾಧ್ಯವಿಲ್ಲ. ಕಾಲಚಕ್ರದೊಂದಿಗೆ ವೇಗವಾಗಿ ನಡೆಯುವವನು ಮಾತ್ರ ಯಶಸ್ವಿಯಾಗುತ್ತಾನೆ. ಸಮಯವನ್ನು ವ್ಯರ್ಥ ಮಾಡುವವನು ಸಮಯವೇ ವ್ಯರ್ಥ ಮಾಡುತ್ತದೆ. ಪ್ರತಿಯೊಂದು ಕ್ಷಣವನ್ನೂ ಜ್ಞಾನ ಮತ್ತು ಧರ್ಮದ ಹಾದಿಯಲ್ಲಿ ಬಳಸಿ. ಚಾಣಕ್ಯರು ಚಂದ್ರಗುಪ್ತನಿಗೆ ಹೇಳಿಕೊಟ್ಟಿದ್ದು ಇದನ್ನೇ. ಯಾವ ಕೆಲಸವನ್ನು ಯಾವಾಗ ಮಾಡಬೇಕೋ ಆಗಲೇ ಮಾಡಬೇಕು. ವಿಳಂಬವೇ ವಿನಾಶದ ಹಾದಿ. ಕಾಲಚಕ್ರವು ನಿರಂತರ. ನಿಮ್ಮ ಸಮಯವನ್ನು ನೀವು ಗೌರವಿಸಿದರೆ ಕಾಲವು ನಿಮ್ಮನ್ನು ಗೌರವಿಸುತ್ತದೆ. ನಿಮ್ಮ ಜೀವನದಲ್ಲಿ ಕಾಲ ಬದಲಾದಾಗ ನೀವು ಕಲಿತ ಅತಿದೊಡ್ಡ ಪಾಠವೇನು? ಕಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋವನ್ನು ಸಮಯದ ಬೆಲೆ ಅರಿಯದ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಸಮಯದ ಜೊತೆ ಮುನ್ನಡೆಯಿರಿ. ಇದು ನಿಮ್ಮ ಚಾಣಕ್ಯ.